ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ. ಈಗ ನಾವು ಮತ್ತೊಂದು ಮೋಟಿವೇಶನಲ್ ಸ್ಕ್ರಿಪ್ಟ್ದೊಂದಿಗೆ ಒಂದು ಹೊಸ ಆಡಿಯೋ ಬುಕ್ ಅನ್ನು ತಂದಿದ್ದೇವೆ. ಸೊ ಇಂದಿನ ಮೋಟಿವೇಶನಲ್ ಕತೆ ಗದ್ದಲದ ಹಕ್ಕಿಯ ಪಾಠ. ಒಂದು ಕಾಡಿನಲ್ಲಿ ಒಂದು ಸಣ್ಣ ಹಕ್ಕಿ ಬದುಕುತ್ತಿತ್ತು. ದಿನಪೂರ್ತಿ ಹಾರುತ್ತಾ ಸಂತೋಷವಾಗಿದ್ದರೂ ನಾನು ಅಷ್ಟೊಂದು ಚಿಕ್ಕದಾಗಿ ಏನು ಸಾಧಿಸಬಲ್ಲೆ ಎಂದುಕೊಂಡು ಬೇಸರ ಪಡುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಎಲ್ಲಾ ಪ್ರಾಣಿಗಳು ಓಡಿ ಹೋದವು. ಆ ಹಕ್ಕಿ ಮಾತ್ರ ತನ್ನ ಚಿಕ್ಕ ಚಿಕ್ಕ ರೆಕ್ಕೆಗಳಿಂದ ಹತ್ತಿರದ ನದಿಯಿಂದ ನೀರು ತಂದು ಬೆಂಕಿ ಮೇಲೆ ಸುರಿಯತೊಡಗಿತ್ತು. ಇದನ್ನು ನೋಡಿ ಇತರ ಪ್ರಾಣಿಗಳು ನಕ್ಕವು. ಇಷ್ಟು ಚಿಕ್ಕದಾಗಿ ನಿನ್ನಿಂದ ಬೆಂಕಿ ಆರಿಸುತ್ತೀಯಾ ಅಂತ. ಆದರೆ ಆ ಹಕ್ಕಿ ನಿಲ್ಲಲಿಲ್ಲ. ಹೇಳಿತ್ತು, ನಾನು ಮಾಡಬಲ್ಲುದನ್ನಾದರೂ ಮಾಡುತ್ತೇನೆ. ನನ್ನ ಶಕ್ತಿ ಚಿಕ್ಕದಾದರೂ ಪ್ರಯತ್ನ ದೊಡ್ಡದು. ಇದರಿಂದ ಇನ್ಸ್ಪೈರ್ ಆಗಿ ಅದನ್ನು ನೋಡಿ ಬಾಕಿ ಪ್ರಾಣಿಗಳು ನೀರು ತರುವ ಕೆಲಸಕ್ಕೆ ಮುಂದಾದವು. ಕೊನೆಗೆ ಬೆಂಕಿ ಆರಿತ್ತು. ಮಿತ್ರರೇ, ಪ್ರಯತ್ನ ಚಿಕ್ಕದಾಗಿರಬಹುದು, ಆದರೆ ಧೈರ್ಯ ದೊಡ್ಡದಾದರೆ ಅದರಿಂದ ಬದಲಾವಣೆ ಸಾಧ್ಯ. ನೀವು ಮಾಡಬಹುದಾದನ್ನು ಮಾಡತೊಡಗಿದರೆ ಉಳಿದ ಜಗತ್ತೇ ನಿಮ್ಮನ್ನು ಹಿಂಬಾಲಿಸುತ್ತದೆ. ಇದೊಂದು ಪ್ರೇರಣಾದಾಯಕ ಭಾವನಾತ್ಮಕ ಕಥೆ. ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.